ಗೈಸ್, ಅಶ್ವತ್ಥಾಮ ಕೃಷ್ಣನ ಶಾಪದಿಂದ ಕಲಿಯುಗದ ಅಂತ್ಯದವರೆಗೆ ಬದುಕಿದ್ದು ಕಲ್ಕಿ ಜನ್ಮಿಸಿದಾಗ ಕಲ್ಕಿಗೆ ಸಹಾಯಕ ಪಾತ್ರವನ್ನು ವಹಿಸುತ್ತಾನೆ ಅನ್ನೋದೆಲ್ಲ ನಮಗೂ ಗೊತ್ತಿರೋ ವಿಚಾರಣೆ. ಆದರೆ ದ್ವಾಪರಯುಗ, ತ್ರೇತಾಯುಗ ಅಂಡ್ ಸತ್ಯಯುಗದಲ್ಲಿರುವಂಥ ಇನ್ನೂ ಕೆಲವು ವ್ಯಕ್ತಿಗಳು ಅಶ್ವತ್ಥಾಮನ ಜೊತೆ ಇನ್ನೂ ಈಗಲೂ ಬದುಕಿದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾ? ಹೌದು, ಹಿಂದೂ ಪುರಾಣ ಗ್ರಂಥಗಳ ಪ್ರಕಾರ 7 ವ್ಯಕ್ತಿಗಳು ಈ ಸಮಸ್ತ ಬ್ರಹ್ಮಾಂಡದಲ್ಲಿ ಸಪ್ತ ಚಿರಂಜೀವಿಗಳಾಗಿ ಈಗಲೂ ಬದುಕಿದ್ದಾರೆ. ಫಸ್ಟ್ ಆಫ್ ಆಲ್, ಸಪ್ತ ಚಿರಂಜೀವಿ ಅನ್ನೋ ಪದದ ಅರ್ಥ ತಿಳಿಯೋಣ. ಸಪ್ತ ಚಿರಂಜೀವಿ ಅನ್ನೋದು ಸಂಸ್ಕೃತದ ಪದ. ಸೊ ಚಿರಂ ಅಂದರೆ ಲಾಂಗ್ ಟರ್ಮ್, ಅಂದರೆ ದೀರ್ಘಕಾಲ. ಜೀವಿ ಅಂದರೆ ಪ್ರಾಣ, ಅಂದರೆ ಸಪ್ತ ಅಂದರೆ 7. ಸೊ ಅಂದರೆ ದೀರ್ಘಕಾಲ ಬದುಕುವಂಥ 7 ವ್ಯಕ್ತಿಗಳು ಅನ್ನೋ ಒಂದು ಅರ್ಥವನ್ನು ಈ ಸಪ್ತ ಚಿರಂಜೀವಿ ಅನ್ನೋ ಒಂದು ಪದ ನೀಡ್ತದೆ. ಫಸ್ಟ್ ಆಫ್ ಆಲ್, ಸಪ್ತ ಚಿರಂಜೀವಿಗಳು ಯಾರು ಅಂತ ತಿಳಿಯೋದಕ್ಕೆ ಈ ಹಿಂದೂ ಪುರಾಣದಲ್ಲಿ ಗ್ರಂಥಗಳಲ್ಲಿ ಪ್ರಕಟಿಸಿರುವಂಥ ಒಂದು ವಾಕ್ಯವಿದೆ. ಆ ವಾಕ್ಯ ನೋಡಿ: ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನಸ್ಯ ವಿಭೀಷಣ ಕೃಪಾಶ ಪರಶುರಾಮಸ್ಯ ಸಪ್ತೈತೆ ಚಿರಂಜೀವಿನಃ. ಸೊ ಈ ವಾಕ್ಯ ನೀವು ಸ್ಪಷ್ಟವಾಗಿ ಗಮನಿಸಿದ್ರೆ ಅಶ್ವತ್ಥಾಮ, ಬಲಿಚಕ್ರವರ್ತಿ, ವ್ಯಾಸರು, ಹನುಮಂತ, ವಿಭೀಷಣ, ಕೃಪಾಶ ಅಂಡ್ ಪರಶುರಾಮಸ್ಯ ಈ 7 ಜನರು ಈಗಲೂ ಸಹ ಬದುಕಿದ್ದಾರೆ ಅನ್ನೋದು ಈ ಒಂದು ವಾಕ್ಯ ತಿಳಿಸ್ತದೆ. ಈ ಸಪ್ತ ಚಿರಂಜೀವಿಗಳು ಯಾರು ಅಂತ ಗೊತ್ತಾಯಿತು. ಸೊ ಇವಾಗ ಸಪ್ತ ಚಿರಂಜೀವಿಗಳು ಅವ್ರು ಹುಟ್ಟಿದ ತಕ್ಷಣವೇ ಆಗಲಿಲ್ಲ. ಸಪ್ತ ಚಿರಂಜೀವಿಗಳು ಆಗೋದಕ್ಕೆ ಅವ್ರು ಮಾಡಿರ್ತಕ್ಕಂಥ ಕರ್ಮಕ್ಕೆ ಕೆಲವೊಂದು ದೇವತೆಗಳು ಕೊಟ್ಟಿರುವಂತಹ ಕೆಲವು ವರಗಳು ಅಥವಾ ಕೆಲವು ಶಾಪಗಳಿಂದ ಇವರು ಈ ಸಪ್ತ ಚಿರಂಜೀವಿಗಳಾಗ್ತಾರೆ. ಅವ್ರು ಸಪ್ತ ಚಿರಂಜೀವಿಗಳಾಗೋದಕ್ಕೆ ಕಾರಣಗಳೇನು ಅನ್ನೋದು ಈಗ ತಿಳಿಯೋಣ. ಗಾಯ್ಸ್, ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು. ಈ ವಿಡಿಯೋ ನಿಮಗೆ ನಾಲೆಜಬಲ್ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋದು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಇಟ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೀವು ಮಾಡುವಂಥ ಒಂದೊಂದು ಲೈಕ್ ಕೂಡ ನನ್ನಂಥವನಿಗೆ ಮೋಟಿವೇಶನ್ ರೀತಿ ಲಭಿಸ್ತದೆ. ದಟ್ಸ್ ಆಲ್. ಅಶ್ವತ್ಥಾಮ ಮಹಾಭಾರತದಲ್ಲಿ ಬರುವ ಒಂದು ದೊಡ್ಡ ಪಾತ್ರ ಅಂತ ಹೇಳ್ಬೋದು. ಕೌರವರು ಮತ್ತು ಪಾಂಡವರ ಗುರುವಾದಂತಹ ದ್ರೋಣಾಚಾರ್ಯನ ಮಗನೇ ಈ ಅಶ್ವತ್ಥಾಮ. ಅಶ್ವತ್ಥಾಮ ಒಬ್ಬ ವೀರ ಯೋಧ, 64 ಕಲೆಗಳಲ್ಲಿ ಪ್ರತಿಭಾವಂತ, ಉತ್ತಮ ಜ್ಞಾನವಂತನು ಕೂಡ. ಶಿವನ ಅವತಾರಗಳಲ್ಲಿ ಈ ಅಶ್ವತ್ಥಾಮನು ಕೂಡ ಒಬ್ಬ ಅಂತ ಹೇಳಲಾಗ್ತದೆ. ಅಶ್ವತ್ಥಾಮನು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧವಾಗಿ ಅಂಡ್ ಕೌರವರ ಪರವಾಗಿ ಯುದ್ಧ ಮಾಡ್ತಾನೆ. ಕುರುಕ್ಷೇತ್ರ ಸಮಯದಲ್ಲಿ ಅಶ್ವತ್ಥಾಮ ಪಾಂಡವರ ಮಕ್ಕಳಾಗಿರುವಂಥ ಉಪಪಾಂಡವರನ್ನು ಕೊಂದಿದ್ದರಿಂದ ಅರ್ಜುನ ಕೋಪಗೊಂಡು ಅಶ್ವತ್ಥಾಮನ ಮೇಲೆ ಯುದ್ಧ ಮಾಡೋದಕ್ಕೆ ಹೋದಾಗ ಅಶ್ವತ್ಥಾಮ ಅರ್ಜುನ ಏನಾದರೂ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಕೃಷ್ಣನ ಆಜ್ಞೆಯಂತೆ ಅರ್ಜುನ ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಆಗ 2 ಬ್ರಹ್ಮಾಸ್ತ್ರಗಳು ಒಂದು ವೇಳೆ ಕೊಲಾಪ್ಸ್ ಆದರೆ ಇಡೀ ಸಮಸ್ತ ಬ್ರಹ್ಮಾಂಡವೇ ನಾಶ ಆಗಬಹುದು ಎಂಬ ಉದ್ದೇಶದಿಂದ ವ್ಯಾಸ ಮಹರ್ಷಿಗಳು ಆ ಒಂದು ಬ್ರಹ್ಮಾಸ್ತ್ರಗಳನ್ನು ತಡೆ ಹಿಡಿದು ಆ ಬ್ರಹ್ಮಾಸ್ತ್ರಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಆದೇಶ ನೀಡುತ್ತಾರೆ. ಇದರಿಂದ ಅರ್ಜುನ ತಕ್ಷಣವೇ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ತಾನೆ. ಆದರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರ ಹೇಗೆ ಉಪಯೋಗಿಸಬೇಕು ಅನ್ನೋದು ಮಾತ್ರ ಗೊತ್ತಿರುತ್ತೆ. ಆ ಬ್ರಹ್ಮಾಸ್ತ್ರವನ್ನು ಹೇಗೆ ಹಿಂದಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಆದರೆ ಅದರ ಡೈರೆಕ್ಷನನ್ನು, ದಿಕ್ಕನ್ನು ತಪ್ಪಿಸಿ ಉತ್ತರ ಗರ್ಭದ ಮೇಲೆ, ಅಂದರೆ ಅರ್ಜುನನ ಸೊಸೆಯಾಗಿರುವ ಅಭಿಮನ್ಯುನ ಹೆಂಡತಿಯಾಗಿರುವ ಉತ್ತರ ಗರ್ಭದಲ್ಲಿಗೆ ಆ ಬ್ರಹ್ಮಾಸ್ತ್ರವನ್ನು ಕಳಿಸ್ತಾನೆ. ಆ ಬ್ರಹ್ಮಾಸ್ತ್ರ ಗರ್ಭದ ಒಳಗಡೆ ಹೋಗಿ ಶಿಶುವು ಮರಣವಂತದೆ. ಸೊ ಆದರೆ ಕೃಷ್ಣನ ಆ ಶಿಶುವನ್ನು ಮಾಯಲೀಲೆಯಿಂದ ಬದುಕಿಸ್ತಾನೆ. ಆದರೂ ಕೋಪಗೊಂಡಿರುವ ಕೃಷ್ಣ ಅಶ್ವತ್ಥಾಮನ ಹಣೆಯ ಮೇಲಿರುವಂತಹ ಮಣಿಯನ್ನು ಕಿತ್ಕೊಂಡು, ಕೀವು ಕಟ್ಟಿರುವ ರಕ್ತದಿಂದ ನಿನ್ನ ದೇಹ ನಾನಾ ರೀತಿಯ ನೋವುಗಳನ್ನು ಅನುಭವಿಸ್ತಾ ಇದ್ದರೂ ಸಹ ನೀನು ಕಲಿಯುಗದ ಅಂತ್ಯದವರೆಗೂ ಕಾಡುಗಳಲ್ಲಿ ಒಬ್ಬಂಟಿಯಾಗಿ ಬದುಕ್ತೀಯ ಅನ್ನೋ ಒಂದು ಶಾಪ ಇಟ್ಟು ಸಪ್ತ ಚಿರಂಜೀವಿಯಾಗಿ ಆಶೀರ್ವಾದ ಮಾಡ್ತಾನೆ. ಇದರಿಂದ ಅಶ್ವತ್ಥಾಮ ಸಪ್ತ ಚಿರಂಜೀವಿಯಾಗಿ. ಸೆಕೆಂಡ್ ಒನ್ ಬಂದು ಹನುಮಂತ. ರಾಮಾಯಣದಲ್ಲಿ ನಿಜವಾದ ಹೀರೋ ರಾಮ, ಆದರೆ ಪ್ರತಿಯೊಬ್ಬರಿಗೂ ಇಷ್ಟವಾದಂಥ ಕ್ಯಾರೆಕ್ಟರ್ ಹನುಮಂತ. ಶ್ರೀರಾಮನಂತವನೇ ತನ್ನ ಅವತಾರವನ್ನು ಮುಗಿಸ್ಕೊಂಡು ಹೊರಟೋದ್ರೆ ರಾಮನ ಭಕ್ತ ಆಗಿರುವಂಥ ಹನುಮಂತನು ಯಾಕೆ ಇನ್ನೂ ಬದುಕಿದ್ದಾನೆ ಅನ್ನೋದಕ್ಕೆ ಒಂದು ಕಾರಣ ರಾಮಾಯಣದಲ್ಲಿಯೇ ಇದೆ. ಸೊ ರಾಮಾಯಣದಲ್ಲಿ ನಮಗೂ ಗೊತ್ತಿರುವ ಹಾಗೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೊರಟೋಗ್ತಾನೆ. ಆಗ ಸೀತೆಯು ದಿಗ್ಭ್ರಾಂತಿಯಾಗಿರ್ತಾಳೆ. ರಾಮ ಬರ್ತಾನೆ ಅಂತ ಕಾಯ್ಕೊಂಡಿರ್ತಾಳೆ. ಸೊ ರಾಮನ ಆಜ್ಞೆಯಂತೆ ಹನುಮಂತ ರಾಮನ ಉಂಗುರವನ್ನು ತೆಗೆದುಕೊಂಡೋಗಿ ಸೀತೆಗೆ ತೋರಿಸಿ ರಾಮ ಬರ್ತಾನೆ ಅನ್ನೋ ಒಂದು ಸಂದೇಶವನ್ನು ಸೀತೆಗೆ ತಿಳಿಸಿ ಸೀತೆಯಲ್ಲಿರ್ತಕ್ಕಂಥ ಆತಂಕವನ್ನು ಹೋಗಲಾಡಿಸ್ತಾನೆ. ಸೊ ಇದರಿಂದ ಸಂತೋಷಗೊಂಡ ಸೀತೆಯು ನೀನು ಸಪ್ತ ಚಿರಂಜೀವಿಯಾಗಿ ಈ ಬ್ರಹ್ಮಾಂಡ ನಾಶ ಆಗುವವರೆಗೂ ನೀನು ಬದುಕ್ತೀಯ ಅಂತ ಆಶೀರ್ವಾದ ಮಾಡಿ ಹನುಮಂತನನ್ನು ಸಪ್ತ ಚಿರಂಜೀವಿ ಆಗೋದಕ್ಕೆ ಒಂದು ಕಾರಣವಾಗ್ತದೆ. ಆ್ಯಂಡ್ ಇನ್ನೊಂದು ರೀಸನ್ ಕೂಡ ಇದೆ. ಸಾಮಾನ್ಯವಾಗಿ ಇದು ಎಲ್ರಿಗೂ ಗೊತ್ತೇ ಇರ್ತದೆ. ಹನುಮಂತ ಚಿಕ್ಕ ವಯಸ್ಸಿನಲ್ಲಿಯೇ ಸೂರ್ಯನನ್ನು ಕಂಡು ಯಾವುದೋ ಒಂದು ಫಲ ಅಂತ ತಿಳಿದು ಅದನ್ನೇ ನುಂಗೋಕೆ ಹೋಗ್ತಾನೆ. ಇದರಿಂದ ಇಂದ್ರ ವಜ್ರಾಯುಧದಿಂದ ಹನುಮಂತನಿಗೆ ಗಾಯ ಮಾಡ್ತಾನೆ. ವಜ್ರಾಯುಧದಿಂದ ಗಾಯಗೊಂಡಂತಹ ಹನುಮಂತ ಮೂರ್ಛೆ ಹೋಗ್ತಾನೆ. ಆಗ ಪವನ ದೇವರು ಈ ಸಮಸ್ತ ಬ್ರಹ್ಮಾಂಡಕ್ಕೆ ಪವನವನ್ನು ಸ್ತಬ್ಧವಾಗಿಸಿ ಪ್ರತಿಯೊಂದು ಪ್ರಾಣಿಗೂ ಸಹ ಗಾಳಿಯೇ ಇಲ್ಲದೆ ಇರತಕ್ಕಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾನೆ. ಆಗ ದೇವತೆಗಳೆಲ್ಲ ಆಗಮಿಸಿ ಹನುಮಂತನನ್ನು ಸಪ್ತ ಚಿರಂಜೀವಿಯಾಗಿ ಬಾಳ್ತೀಯ ಅನ್ನೋ ಒಂದು ವರವನ್ನು ನೀಡ್ತಾರೆ. ಥರ್ಡ್ ಒನ್ ಬಂದು ಪರಶುರಾಮ. ಮಹಾವಿಷ್ಣುವಿನ 6ನೇ ಅವತಾರ ಎಂದು ಕೂಡ ಪರಶುರಾಮನನ್ನು ಕರೀತಾನೆ. ರೇಣುಕಾ ಮತ್ತು ಜಮದಗ್ನಿಯವರ ಮಗ. ಪರಶುರಾಮನಿಗೆ ಸ್ವತಃ ಶಿವನೇ ಕಲರಾಯಿ ಪಟ್ಟು ಎಂಬ ಒಂದು ವಿದ್ಯೆಯನ್ನು ಕಲಿಸ್ಕೊಳ್ತಾನೆ. ಸೊ ಈ ವಿದ್ಯೆಯಲ್ಲೇ ಅತಿ ದೊಡ್ಡ ಬಹುಮಾನವಾಗಿ ಒಂದು ಗೊಡ್ಡಲಿ ನೀಡುತ್ತದೆ, ಅದೇ ಪಾಸರ. ಒಂದು ಸಮಯದಲ್ಲಿ ಪರಶುರಾಮನ ತಂದೆಯನ್ನು ಪಾರ್ಥವೀರ್ಯಾರ್ಜುನ ತಲೆ ಕತ್ತರಿಸಿ ಸಾಯಿಸೋದ್ರಿಂದ ಕೋಪಗೊಂಡಂಥ ಪರಶುರಾಮ ಕೋಟ್ಯಾಂತರ
ಕ್ಷತ್ರಿಯರನ್ನು ನಾಶ ಮಾಡ್ತಾನೆ. ಅಂಡ್ ಭೀಷ್ಮ, ದ್ರೋಣ, ಕರ್ಣನಿಗೂ ಕೂಡ ಪರಶುರಾಮನಿಗೆ ಗುರು. ಅಂಡ್ ಪರಶುರಾಮನು ಈಗಲೂ ಸಹ ಹಿಮಾಲಯ ಪರ್ವತಗಳಲ್ಲಿ ಜೀವಂತವಾಗಿ ವಾಸಿಸ್ತಾ ಇದ್ದಾನೆ. ಅಂಡ್ ಕಲ್ಕಿ ಉಗಮಿಸಿದ ಮೇಲೆ, ಕಲ್ಕಿ ಜನ್ಮ ತಾಳಿದ ಮೇಲೆ ಕಲ್ಕಿಗೆ ಗುರುವಾಗಿರ್ತಾನೆ ಅನ್ನೋ ಒಂದು ಮಾಹಿತಿಯನ್ನು ಪುರಾಣಗಳಲ್ಲಿ ಈಗಲೂ ಸಹ ತಿಳಿಸಲಾಗಿದೆ. ಫೋರ್ತ್ ಒಂದು ಬಂದು ವಿಭೀಷಣ. ವಿಭೀಷಣ ನಮಗೆಲ್ರಿಗೂ ಗೊತ್ತೇ ಇದ್ದಂಗೆ ರಾವಣಾಸುರನ ತಮ್ಮ. ರಾವಣಾಸುರ ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿರಿಸಿದ್ದಾಗ ವಿಭೀಷಣ ರಾವಣನನ್ನು ಸೀತೆಯನ್ನು ಅಪಹರಿಸುವುದು ದೊಡ್ಡ ತಪ್ಪು ಅಂತ ಹೇಳಿದಾಗ ರಾವಣಾಸುರ ವಿಭೀಷಣನನ್ನು ಅವಮಾನಿಸ್ತಾನೆ. ಶ್ರೀರಾಮನು ಲಂಕೆಗೆ ಬರ್ತಾ ಇರ್ತಕ್ಕಂಥ ಸಮಯದಲ್ಲಿ ವಿಭೀಷಣ ಶ್ರೀರಾಮನ ಕಡೆ ಹೋಗಿ ಶ್ರೀರಾಮನಿಗೆ ರಾವಣಾಸುರನ ಎಲ್ಲ ಸೈನ್ಯ ಮಾಹಿತಿಯನ್ನೆಲ್ಲ ತಿಳಿಸಿ ರಾವಣನ ಮೇಲೆ ಗೆಲ್ಲೋದಕ್ಕೆ ಒಂದು ಮುಖ್ಯ ಪಾತ್ರವಾಗಿ ಈ ವಿಭೀಷಣ ವಹಿಸ್ತಾನೆ. ಆದರೆ ರಾಮ ಮೋಕ್ಷ ಪಡಿತಾ ಇರ್ತಕ್ಕಂಥ ಸಮಯದಲ್ಲಿ ವಿಭೀಷಣ ರಾಮನ ಬಳಿ ಹೋಗಿ ನಾನು ಸಹ ಮೋಕ್ಷ ಪಡಿತೀನಿ ಅಂತ ಹೇಳಿದಾಗ ರಾಮ ಹೇಳೋದೇನೆಂದರೆ, ಮುಂದಿನ ಕಲಿಯುಗದ ಅಂತ್ಯದಲ್ಲಿ ನಾನು ಕಲ್ಕಿ ಅವತಾರದಲ್ಲಿ ಉಗಮಿಸ್ತೀನಿ, ಆಗಲೂ ಸಹ ನೀನು ನನಗೆ ಸಹಾಯಕ ಪಾತ್ರವನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು ವಿಭೀಷಣಿಗೆ ವರವನ್ನು ನೀಡಿ ಸಪ್ತ ಚಿರಂಜೀವಿಯಾಗೋದಕ್ಕೆ ಒಬ್ಬ ಕಾರಣನಾಗ್ತಾನೆ. ಫಿಫ್ತ್ ಒನ್ ಬಂದು ವೇದವ್ಯಾಸ. ನಮಗೆ ಗೊತ್ತಂಗೆ ಮಹಾಭಾರತವನ್ನು ರಚಿಸಿರುವ ವ್ಯಕ್ತಿ ಈ ವೇದವ್ಯಾಸರು. ವಿಷ್ಣುವಿನ ಅಂಶದಿಂದ ಹುಟ್ಟಿರುವ ಈ ವೇದವ್ಯಾಸರು ತಮ್ಮ ಬುದ್ಧಿವಂತಿಕೆ ಮತ್ತು ನಾಲೆಡ್ಜಿಂದ ಕಲಿಯುಗದ ಅಂತ್ಯದವರೆಗೂ ಬದುಕಿರ್ತಾನೆ ಅನ್ನೋದನ್ನು ಈ ಪುರಾಣಗಳಲ್ಲಿ ಪ್ರಕಟಿಸಲಾಗಿದೆ. ಸಿಕ್ಸ್ತ್ ಒನ್ ಬಂದು ಬಲಿಚಕ್ರವರ್ತಿ. ಬಲಿಚಕ್ರವರ್ತಿ ಅಸುರಗಳ ರಾಜ, ಅಂದರೆ ರಾಕ್ಷಸರಿಗೆ ರಾಜ. ರಾಕ್ಷಸರಿಗೆ ರಾಜನಾದರೂ ಸಹ ದಯೆ, ಗುಣೆ, ಕರ್ಮ, ಕ್ರಿಯೆ ಮುಂತಾದವುಗಳನ್ನು ತಪ್ಪದೇ ಪಾಲಿಸ್ತಾ ಇರ್ತಕ್ಕಂಥ ವ್ಯಕ್ತಿ. ದೇವತೆಗಳು ಮತ್ತು ರಾಜರಿಗೆ ಮತ್ತು ಮಾನವರಿಗೆ ರಾಜನಾಗಿದ್ದ. ಒಂದು ಬಾರಿ ದೇವತೆಗಳೆಲ್ಲ ಸೇರಿ ವಿಷ್ಣುವಿನ ಬಳಿ ಹೋಗಿ ನಮಗೆ ಬಲಿಚಕ್ರವರ್ತಿ ಎಂಬ ರಾಕ್ಷಸನಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ವಿಷ್ಣು ಬಲಿಚಕ್ರವರ್ತಿಯನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ಬಲಿಚಕ್ರವರ್ತಿ ಎಂಬುವನು ವಿಷ್ಣುವಿನ ಪರಮ ಭಕ್ತ. ಇದರಿಂದ ವಿಷ್ಣು ವಾಮನ ಅವತಾರವನ್ನು ತಾಳಿ ಬಲಿಚಕ್ರವರ್ತಿ ಬಳಿ ಹೋಗಿ ನನಗೆ 3 ಅಡಿ ಭೂಮಿಯ ದಾನವನ್ನು ನೀಡ್ತೀಯಾ ಅಂತ ಕೇಳ್ತಾನೆ. ಆಗ ಬಲಿಚಕ್ರವರ್ತಿ ದಾನ ಗುಣದಿಂದ 3 ಅಡಿನೇ ಅಂತ ತಿರಸ್ಕಾರ ಮಾಡಿಕೊಂಡು ತಗೊಳ್ಳೋಕೆ ಕೇಳ್ತಾನೆ. ಆಗ ವಾಮನ ವಿಷ್ಣುವಿನ ಅವತಾರವನ್ನು ತಾಳಿ ಭೂಲೋಕ, ಸ್ವರ್ಗಲೋಕ ಮೇಲೆ 2 ಕಾಲುಗಳಿಟ್ಟು 3ನೇ ಕಾಲು ಎಲ್ಲಿಡಬೇಕಂತ ಕೇಳಿದಾಗ ಬಲಿಚಕ್ರವರ್ತಿ ವಿಷ್ಣುವಿನೇ ಈ ಮಾತನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿಬಿಟ್ಟು ತನ್ನ ತಲೆ ಮೇಲೆ ಇಡೋದಕ್ಕೇ ಹೇಳ್ತಾನೆ. ಆಗ ಬಲಿಚಕ್ರವರ್ತಿ ತಲೆ ಮೇಲೆ ವಿಷ್ಣು ಕಾಲನ್ನಿಟ್ಟು ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ಕಳಿಸ್ತಾನೆ. ಪಾತಾಳ ಲೋಕಕ್ಕೆ ಹೋದಂತಹ ಬಲಿಚಕ್ರವರ್ತಿಯನ್ನು ಕಂಡಂಥ ವಿಷ್ಣು ತನ್ನ ದಾನಗುಣವನ್ನು ಮೆಚ್ಚಿ ನೀನು ಸಪ್ತ ಚಿರಂಜೀವಿಗಳಾಗಿ ಈ ಸಮಸ್ತ ಬ್ರಹ್ಮಾಂಡ ಅಂತ್ಯ ಆಗುವವರೆಗೂ ಬದುಕ್ತೀಯ ಅಂತ ಹೇಳ್ತಾನೆ. ಆ್ಯಂಡ್ ಫೈನಲ್ ಆಗಿ 7th ಒನ್ ಬಂದು ಕೃಪಾಚಾರ್ಯ. ಕೌರವರು ಮತ್ತು ಪಾಂಡವರ ಆದಿಗುರು ಅಂತ ಹೇಳ್ಬೋದು. ಮಹಾಭಾರತದಲ್ಲಿ ಕೌರವರ ಪರ ಹೋರಾಟ ಮಾಡಿದ ಒಬ್ಬ ದೊಡ್ಡ ಯೋಧ ಅಂತ ಹೇಳ್ಬೋದು. ಒಂದೇ ಬಾರಿಗೆ 60,000 ಸೈನ್ಯದೊಂದಿಗೆ ಹೋರಾಟ ಮಾಡಬಲ್ಲತಕ್ಕಂತಹ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂತಹ ವ್ಯಕ್ತಿ ಈ ಕೃಪಾಚಾರ್ಯ. ಸೊ ಈ ಕೃಪಾಚಾರ್ಯ ಅಧರ್ಮ ಪರವಾಗಿ ಯುದ್ಧ ಮಾಡಿದರೂ ಸಹ ಸತ್ಯ, ಧರ್ಮ, ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದರಿಂದ ಶ್ರೀಕೃಷ್ಣನ ಈ ಕೃಪಾಚಾರ್ಯಗೆ ಸಪ್ತ ಚಿರಂಜೀವಿಯಾಗಿ ಬಾಳ್ಬೇಕಂತ ವರವನ್ನು ನೀಡ್ತಾನೆ. ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.